ನಾವು ನೋಡ್ತೇವೆ ಪೌಲನ ಮನಸ್ಸು ಏನಿರ್ತದೆ ರೀ, ಅಸ್ಯ ಸೀಮೆಗೆ ಹೋಗ್ಬೇಕಂತ ಇರ್ತದೆ. ಆದರೆ ಪರಿಶುದ್ಧಾತ್ಮನು ಬಂದು ಪೌಲನಿಗೆ ಏನು ಹೇಳ್ತಾನೆ, ಅಸ್ಯ ಸೀಮೆಗೆ ನೀನು ಹೋಗಬೇಡ ಎಂಬುದಾಗಿ ತಡೆ ಹಿಡಿತಾನೆ. ನಾವು ನೋಡ್ತೇವೆ ಪೌಲನ ಒಂದು ಪ್ರಾಂತ ಬೇರೆ ಆಗಿರ್ತದ, ಪೌಲನ ಒಂದು ಸುವಾರ್ತೆ ಕ್ಷೇತ್ರ ಬೇರೆ ಆಗಿರ್ತದ. ಪೌಲನು ಇನ್ನೊಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿರ್ತಾನೆ, ಇನ್ನೊಂದು ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡಿರ್ತಾನೆ. ಅದನ್ನು ನೋಡುತ್ತೇವೆ ತಕ್ಷಣ ಪರಿಶುದ್ಧಾತ್ಮನ ಬಂದು ಆತನನ್ನು ತಡೆದು ಏನು ಮಾಡ್ತಾನೆ ಅಂದರೆ, ನೀನು ಅಸ್ಯ ಸೀಮೆಯಲ್ಲಿ ಎಷ್ಟು ಮಾತ್ರಕ್ಕೂ ಕಾಲಿಡಬೇಡ, ಅಲ್ಲಿ ಹೋಗಬೇಡ ಎಂಬುದಾಗಿ ತಡೆದಿದ್ದರಿಂದ ನಾವು ನೋಡ್ತೇವೆ ಪೌಲನು ಪವಿತ್ರಾತ್ಮನನ್ನು ಕೇಳಿಕೊಂಡು ಆತನ ಏನು ಮಾಡ್ತಾನೆ, ಮೆಕ್ಕೆದೋನೆ ಪಟ್ಟಣಕ್ಕೆ ಆತನ ಹೋದನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವೆಲ್ಲರೂ ಈ ಮೆಕ್ಕೆದೋನೆ ಸಭೆ ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಈ ಸಭೆಗಿರುವಂಥ ಕೆಲವೊಂದು ಒಳ್ಳೆ ಕ್ವಾಲಿಟಿ ಏನಪ್ಪ ಅಂತಂದರೆ, ಈ ಸಭೆಗಿರುವಂಥ ಒಂದು ಗುಣಲಕ್ಷಣ ಏನಪ್ಪ ಅಂತಂದರೆ, ಇದು ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ, ಇದು ಸಭೆ ಹೇಗೆ ಸ್ಥಾಪನೆ ಆಯಿತು, ಈ ಸಭೆಯನ್ನು ಸ್ಥಾಪನೆ ಮಾಡಿದವ್ರು ಯಾರು, ಇದಕ್ಕೆ ಬಹು ಪ್ರಯಾಸ ಪರಿಶ್ರಮವನ್ನು ಪಟ್ಟಂಥವ್ರು ಯಾರು, ಈ ಸಭೆ ಸ್ಥಾಪನೆ ಆಗಲು ಪ್ರಾರ್ಥನೆ ಮಾಡಿದಂಥವ್ರು ಯಾರು, ಈ ಸಭೆಯನ್ನು ಸ್ಥಾಪನೆ ಮಾಡಲು ದೇವರ ಚಿತ್ತವನ್ನು ತಿಳ್ಕೊಂಡಂಥವ್ರು ಯಾರು ಎಂಬುದಾಗಿ ದೇವರ ವಾಕ್ಯ ನೋಡುತ್ತ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನನ್ನು ನಾವು ನೋಡ್ತೇವೆ ದರ್ಶನದ ಮೂಲಕವಾಗಿ ಸಭೆಯನ್ನು ಆತನು ಸ್ಥಾಪನೆ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯ. ಈ ಸಭೆ ಎಂಥ ಸಭೆ ಅಂತಂದರೆ, ಪೌಲನು ದೇವರಿಂದ ದರ್ಶನವನ್ನು ಹೊಂದಿ ಈ ಸಭೆಯನ್ನು ಆತನು ಸ್ಥಾಪನೆ ಮಾಡ್ತಾನೆ ಅಂತೇಳಿ. ಅದಕ್ಕೋಸ್ಕರವಾಗಿ ಈ ಸಭೆಗಿರುವಂಥ ಮೊಟ್ಟ ಮೊದಲನೇ ಕ್ವಾಲಿಟಿ ಏನಪ್ಪ ಅಂತಂದರೆ, ಈ ಸಭೆಗಿರುವಂಥ ಒಳ್ಳೆಯ ಗುಣಲಕ್ಷಣ ಏನಪ್ಪ ಅಂತಂದರೆ, ಇದು ಸುಮ್ಮನೆ ಯಾರೋ ಮಾಡಿದಂಥ ಸಭೆ ಅಲ್ಲ, ಇದು ಯಾರೋ ಒಂದು ಸ್ಥಾಪನೆ ಮಾಡೋಂಥ ಸಭೆ ಅಲ್ಲ. ಇದು ನಾವು ನೋಡ್ತೇವೆ ಅಪೊಸ್ತಲನಾದ ಪೌಲನು ದರ್ಶನದಿಂದ ಆತನು ಸುವಾರ್ತೆಯನ್ನು ಸಾರಿ ಆತನು ಸ್ಥಾಪನೆ ಮಾಡಿದಂಥ ಸಭೆಯಾಗಿದೆ ಅಂತೇಳಿ. ಹಲ್ಲೆಲೂಯ. ಅದಕ್ಕೋಸ್ಕರ ಇದು ಮೊಟ್ಟ ಮೊದಲಾಗಿ ಈ ಸಭೆಯ ಗುರುತೇನಪ್ಪ ಅಂತಂದರೆ, ಇದು ದರ್ಶನದಿಂದ ಮತ್ತು ದರ್ಶನವುಳ್ಳಂಥ ದೇವರು ಆಜ್ಞೆಗನುಸಾರವಾಗಿ ದೇವರ ಚಿತ್ತಾನುಸಾರವಾಗಿ ಸ್ಥಾಪನೆ ಮಾಡಿದಂಥ ಈ ಸಭೆಯಾಗಿದೆ ಅಂತೇಳಿ. ಹಲ್ಲೆಲೂಯ. ಮತ್ತು ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಎರಡನೇ ಈ ಸಭೆಯ ಗುರುತು ಏನೆಂಬುದಕ್ಕೆ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಈ ಸಭೆಯು ನಾವು ನೋಡ್ತೇವೆ ದೇವರ ಕೃಪೆಯನ್ನು ಹೊಂದಿದಂಥ ಸಭೆಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯ. ಈ ಸಭೆ ಎರಡನೇದಾಗಿ ಇದ್ರ ಗುಣಲಕ್ಷಣ ಏನ್ರಿ, ದೇವರ ಕೃಪೆಯನ್ನು ಹೆಚ್ಚಾಗಿ ದೇವರ ಕೃಪೆಯನ್ನು ಹೊಂದಿದಂಥ ಸಭೆ ಯಾವುದಾದ್ರೂ ಇದೆ ಎಂಬುದಾಗಿ ಸತ್ಯವೇದವನ್ನು ನಾವು ಪರಿಶೀಲಿಸಿ ನೋಡಿದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಸತ್ಯವೇದದಲ್ಲಿ ಅನೇಕ ಸಭೆಗಳನ್ನು ನೋಡುವಂಥ ಸಂದರ್ಭದಲ್ಲಿ, ಅನೇಕ ಸಭೆಗಳ ಸ್ಥಾಪನೆ ನೋಡುವಂಥ ಸಂದರ್ಭದಲ್ಲಿ, ಅನೇಕ ಸಭೆಗಳ ಒಂದು ಗುಣಲಕ್ಷಣಗಳನ್ನು ಕ್ಯಾರೆಕ್ಟರ್ಗಳು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಮೆಕ್ಕೆದೋನೆದ ಸಭೆ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಬರ್ತದೆ. ಯಾವುದ್ರಲ್ಲಪ್ಪ ಅಂತಂದರೆ, ದೇವರ ಕೃಪೆಯನ್ನು ಇದು ಹೊಂದಿದಂಥ ಸಭೆಯಾಗಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯ. ಓದ್ತೀರಾ? ನಾವು ನೋಡ್ತೇವೆ 2ನೇ ಕೊರಿಂಥಿ ನೋಡಿ ದಯವಿಟ್ಟು. 2ನೇ ಕೊರಿಂಥಿ 8ನೇ ಅಧ್ಯಾಯದ ಕಡೆಗೆ ನಿಮಗೆ ಸತ್ಯವೇದವನ್ನು ತಿರುಗಿಸ್ರಿ. ಈ ಸಭೆಯು ನಾವು ನೋಡ್ತೇವೆ ದೇವರಿಂದ ಅದು ಹೆಚ್ಚಾದಂಥ ಕೃಪೆಯನ್ನು ಹೊಂದಿದಂಥ ಸಭೆಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೋಡಿ ದಯವಿಟ್ಟು. ಹಾ, ಆ ಮೆಕ್ಕೆದೋನೆದ ಸಭೆಗಳಲ್ಲಿ ಆ ದೇವರ ಕೃಪೆಯನ್ನು ತೋರಿದ ಬಗೆಯನ್ನು. ಹಲ್ಲೆಲೂಯ. ನೋಡ್ರಿ, ಈ ಸಭೆ ಎಂಥ ಶ್ರೇಷ್ಠವಾದಂಥ ಸಭೆ ಇದೆಯಪ್ಪ ಅಂತಂದರೆ, ಇದು ದೇವರಿಗೆ ಎಂಥ ಮೆಚ್ಚುಗೆಯಾದಂಥ ಸಭೆ ಇದೆಯಪ್ಪ ಅಂತಂದರೆ ನಾವು ನೋಡ್ತಿದ್ದೇವೆ ಇಲ್ಲಿ ಈ ಒಂದು ಚಿಕ್ಕ ಸಭೆಯ ಸಾಕ್ಷಿ ದೊಡ್ಡ ಸಭೆಗೆ ಪೌಲನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯ. ಈ ಸಭೆ ಭಾಳ ಚಿಕ್ಕದಿದೆ. ಈ ಸಭೆ ದೊಡ್ಡ ಸಭೆ ಅಲ್ಲ. ಇದು ಸಾವಿರಾರು ಜನರು ಲಕ್ಷಾಂತರ ಜನರು ಕೊಡುವಂಥ ಸಭೆ ಅಲ್ಲ ಇದು. ಈ ಸಭೆ ನಾವು ನೋಡ್ತೇವೆ ಮೆಕ್ಕೆದೋನೆದ ಸಭೆ ಭಾಳ ಒಂದು ಚಿಕ್ಕ ಸಭೆಯಾಗಿದೆ. ಆದರೆ ಈ ಸಭೆಯ ಸಾಕ್ಷಿ ಪೌಲನು ಯಾರಿಗೆ ಹೇಳ್ತಾ ಇದ್ದಾನಪ್ಪ ಅಂತಂದರೆ, ದೊಡ್ಡ ಸಭೆ ಆಗಿರುವಂಥ ಕೊರಿಂಥೆ ಸಭೆಗೆ ಈ ಸಾಕ್ಷಿಯನ್ನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯ. ಕೊರಿಂಥದವ್ರಿಗೆ ಹೇಳ್ತಾ ಇದ್ದೇನೆ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಸಹೋದರ ಸಹೋದರಿಯರೇ, ಮೆಕ್ಕೆದೋನೆದ ಸಭೆಯವರು ಹೊಂದಿದಂಥ ಕೃಪೆ ಬಗ್ಗೆ ನಿಮಗೆ ನಾನು ತಿಳಿಸ್ತೀನಿ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯ. ಅಂದರೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಸಭೆ ನಾವು ನೋಡ್ತಿದ್ವಿ ಇದು ಎಂಥ ಅದ್ಭುತವಾದಂಥ ಸಭೆ ಇದೆಯಪ್ಪ ಅಂತಂದರೆ, ಇದರ ಒಂದು 2ನೇ ಗುಣಲಕ್ಷಣ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ಇದು ದೇವರ ಕೃಪೆಯನ್ನು ಹೆಚ್ಚಾಗಿ ಹೊಂದಿದಂಥ ಸಭೆಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾನು ನೀನು ಆರಾಧಿಸುವಂಥ, ನಾನು ನೀನು ಪೂಜಿಸುವಂಥ ದೇವರು ನನ್ನನ್ನು ಕೂಡ ನಿನ್ನನ್ನು ಕೂಡ ಒಂದು ಸಭೆಯಲ್ಲಿ ನನ್ನನ್ನು ಇಟ್ಟಿದ್ದಾನೆ. ಆದರೆ ಇವತ್ತು ನಾನು ಮತ್ತು ನೀನು ಇರುವಂಥ ಈ ಸಭೆ ನಾವು ನೋಡ್ತೇವೆ ಅದು ಮೆಕ್ಕೆದೋನೆದ ಸಭೆ ಅಂತ ನಾವು ನೋಡ್ತೇವೆ. ದೇವರ ಹೆಚ್ಚಾದಂಥ ಕೃಪೆ ಹೊಂದಿದಂಥ ಸಭೆಯಾಗಿದೆಯಾ? ಅದು ನಾವು 2ನೇದಾಗಿ ದರ್ಶನದಿಂದ ಅದು ಸ್ಥಾಪಿತವಾದಂಥ ಸಭೆಯಾಗಿದೆ ಎಂಬುದಾಗಿ ನಾವು ಜ್ಞಾಪಕ ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯ. ನಾವು ನೋಡ್ತೇವೆ ಮೆಕ್ಕೆದೋನೆದ ಸಭೆ ಮೊದಲನೇ ಗುಣಲಕ್ಷಣ ಅದನ್ನು ನೋಡ್ತೇವೆ, ದರ್ಶನದಿಂದ ಸ್ಥಾಪನೆ ಆಯಿತು.
ಎರಡನೇದಾಗಿ ನೋಡ್ತೇವೆ ಆ ಒಂದು ಸಭೆಯ ಗುಣಲಕ್ಷಣ ಏನಪ್ಪ ಅಂತಂದರೆ ಅದು ದೇವರ ಕೃಪೆಯನ್ನು ಸಮೃದ್ಧಿಯಾಗಿ ಹೊಂದಿದಂಥ ಸಭೆಯಾಗಿತ್ತು ಎಂಬುದನ್ನು ನೋಡ್ತಾ ಇದ್ದೀವಿ ಅಂತೇಳಿ. ಹಲ್ಲೆಲೂಯಾ. ಮತ್ತು ಮೂರನೇದಾಗಿ ಈ ಸಭೆಯ ಒಂದು ಗುಣಲಕ್ಷಣ ಏನಪ್ಪ ಅಂತಂದರೆ ಈ ಸಭೆಯವರು ವಿಪರೀತವಾದಂಥ ಹಿಂಸೆಯನ್ನು ಅನುಭವಿಸುವಂತರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನೋಡ್ರಿ, ಓದ್ತೀರಾ ವಾಕ್ಯ? ಓದಮ್ಮ. ಆ ಸಭೆಗಳವರು ನಾವು ನೋಡ್ತೀವಿ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಸಭೆಗೆ ಇರುವಂಥ ಮೂರನೇ ಲಕ್ಷಣ ಏನಪ್ಪ ಅಂತಂದರೆ ಆ ಸಭೆಯಲ್ಲಿರುವಂಥ ವಿಶ್ವಾಸಿ ಮಕ್ಕಳ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂತಂದರೆ, ಆ ಸಭೆಯಲ್ಲಿರುವಂಥ ಜನರ ಸ್ಥಿತಿ ಹೆಂಗಿತ್ತಪ್ಪ ಅಂತಂದರೆ ಅವರೆಲ್ಲರೂ ಕೂಡ ಕಂಫರ್ಟ್ ಆಗಿದ್ದಂಥವ್ರು ಇರಲಿಲ್ಲ ರೀ. ಈ ಸಭೆಯ ಒಂದು ಗುಣಲಕ್ಷಣ ಏನಪ್ಪ ಅಂದರೆ ಈ ಸಭೆಯಲ್ಲಿರುವಂಥ ಜನರ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂದರೆ ಅವರು ವಿಪರೀತವಾದಂಥ ಹಿಂಸೆಯನ್ನು ಅನುಭವಿಸುವಂಥರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಇವತ್ತು ನಾವು ನೋಡ್ತೇವೆ, ಇವತ್ತು ನಾನು ನೀನು ಆರಾಧಿಸುವಂಥ, ಇವತ್ತು ಪೂಜಿಸುವಂಥ, ನಾನು ನೀನು ಹೋಗುವಂಥ ಸಭೆಗಳು ಯಾವ ರೀತಿಗಿವೆ? ಇವತ್ತು ನಾನು ನೀನು ಆರಾಧಿಸುವಂಥ ಸಭೆ ಇವತ್ತು ಜನರನ್ನು ಯಾವ ರೀತಿಗೆ ಆಕರ್ಷಿಸ್ತೇವಪ್ಪ ಅಂತಂದರೆ ಇವತ್ತೆಲ್ಲ ಚರ್ಚ್ಗಳು ಡಿಜಿಟಲ್ ಆಗಿಬಿಟ್ಟಿವೆ ಅಂತೇಳಿ. ಚರ್ಚ್ಗಳು ಹೆಂಗವರಿಗೆ ಜನರು ಯಾವ ಕಡೆ ಆಕರ್ಷಣೆ ಹೊಂದ್ತಾ ಇದ್ದಾರೆ ಅಂದರೆ ಜನರು ಯಾವ ಕಡೆ ಸೆಳೆಯಲ್ಪಡ್ತಾ ಇದ್ದಾರಪ್ಪ ಅಂತಂದರೆ ಡಿಜಿಟಲ್ ಚರ್ಚ್ ಕಡೆ ಇವತ್ತು ಏನು ಮಾಡ್ತದೆ, ಜನರ ಆಕರ್ಷಣೆ ಆಗ್ತಾಯಿದ್ದಾರೆ ಅಂತೇಳಿ. ಇವತ್ತು ಸಭೆಗೆ ಬಂದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ನಾವು ನೋಡ್ತೇವೆ ಇವತ್ತು ಸ್ವಲ್ಪನೂ ಕೂಡ ವಿಶ್ವಾಸಿಗಳಿಗೆ ಏನು ಬರಬಾರ್ದು, ಕಷ್ಟ ಅಂತಕ್ಕಂಥದ್ದು ಬರಬಾರ್ದು. ಏನೋ ಪ್ರಾರಂಭದಾಗ ಬರ್ತಾರೆ, ಪ್ರಾರಂಭದಾಗ ಭಾಳ ಚೆನ್ನಾಗಿರ್ತಾರೆ, ಪ್ರಾರಂಭದಾಗ ಭಾಳ ಭಕ್ತಿ ತೋರಿಸ್ತಾರೆ, ಪ್ರಾರಂಭದಾಗ ಭಾಳ ಉತ್ಸಾಹ ಇರ್ತದೆ, ಉಜ್ಜೀವ ಇರ್ತದೆ, ಭಾಳ ಆಸಕ್ತಿ ಇರ್ತದೆ. ಪ್ರಾರಂಭದಾಗ ಯೇಸುವನ್ನು ನಂಬುತ್ತೀನಿ ಅಂತೇಳಿ ಬರ್ತಾರೆ. ಆ ನಂಬುತ್ತೀನಿ ಅಂತೇಳಿ ಬಂದ ಮೇಲೆ ಒಂದು ಸಭೆಯಲ್ಲಿ ವಾಕ್ಯವನ್ನು ಕೇಳುವಂಥ ಸಂದರ್ಭದಲ್ಲಿ, ಒಂದು ಸಭೆಯಲ್ಲಿ ವಾಕ್ಯದ ಮೂಲಕವಾಗಿ ಬೆಳೆಯುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಯಾವಾಗ ಜೀವಿತದಲ್ಲಿ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ದೇವರು ನಮ್ಮನ್ನು ಪರೀಕ್ಷಿಸುವಂಥ ಸಂದರ್ಭದಲ್ಲಿ ಕಷ್ಟಗಳನ್ನು, ಶ್ರಮೆಗಳನ್ನು, ಹಿಂಸೆಗಳನ್ನು ನಮ್ಮ ಜೀವಿತದಲ್ಲಿ ತರ್ತಾನೋ ಆವಾಗ ಏನಾಗ್ತದಪ್ಪ ಅಂತಂದರೆ ನಾವು ಈ ಒಂದು ಮೆಕ್ಕೆದೊನೆ ಸಭೆಯವರಂತೆ ನಾವು ಸಭೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಇರಂಗಿಲ್ಲ. ನಾವು ಹಿಂಸೆಗಳನ್ನು ತಾಳ್ಲಿಕ್ಕೆ ಯಾರಿಗೂ ಏನಿಲ್ಲರಿ ಇಷ್ಟ ಇಲ್ಲ. ಹಿಂಸೆಗಳು ಬಂದಾಗ, ಕಷ್ಟಗಳು ಬಂದಾಗ ಏನು ಮಾಡ್ತಾರೆ ಅಂದರೆ ಸಭೆ ಏನೇನು ಮಾಡ್ತಾರೆ, ಬಿಟ್ಟು ಬಿಡುವಂಥ ಜನರು ಹೆಚ್ಚಾಗಿದ್ದಾರೆ ಅಂತೇಳಿ. ಆದರೆ ಮೆಕ್ಕೆದೊನೆದ ಸಭೆಯ ಲಕ್ಷಣ ಹೆಂಗಿದೆಯಪ್ಪ ಅಂತಂದರೆ ಅವರು ಎಂಥ ಸಭೆಯಲ್ಲಿರುವಂಥ ವಿಶ್ವಾಸಿ ಮಕ್ಕಳವ್ರ ಜೀವಿತ ಹೆಂಗಿದೆ ಅಂದರೆ ಅವರು ವಿಪರೀತವಾದಂಥ ಅವರು ಹಿಂಸೆಯನ್ನು ತಾಳುವಂಥವರಾಗಿದ್ದಾರೆ ಎಂಬುದಕ್ಕೆ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಯಾವ ಸಭೆಯಲ್ಲಿ ನಾವು ನೋಡ್ತೇವೆ ಹಿಂಸೆಗಳು ಬರ್ತಾವೋ, ಯಾವ ಸಭೆಯಲ್ಲಿರುವಂಥ ದೇವಜನರಿಗೆ ಕಷ್ಟಗಳನ್ನು ಬರ್ತಾವೋ, ಯಾವ ಸಭೆಯಲ್ಲಿ ಹಿಂಸೆಯನ್ನು, ಕಷ್ಟಗಳನ್ನು ತಾಳಿಕೊಳ್ಳುವಂಥ ಪ್ರಜೆಗಳು ಯಾವ ಸಭೆಯಲ್ಲಿ ಇರ್ತಾರೋ, ಪ್ರಾರ್ಥನೆ ಮಾಡ್ತಾರೋ ಆ ಸಭೆ ಮಾತ್ರ ದೇವರಿಗೆ ಮೆಚ್ಚುಗೆ ಆಗಿರ್ತದೆ ಅಂತೇಳಿ. ಹಲ್ಲೆಲೂಯಾ. ಏನೋ AC ಅದ, ಅದು ಅದ, ಇದು ಅದ, ಡಿಜಿಟಲ್ ಅದಂಥ ದೊಡ್ಡ ದೊಡ್ಡ ಕ್ಯಾಮ್ರಾಗಳವ ಅಂಥೇಳಿ ಇಂಥ ಸಭೆದಾಗ ದೇವರು ಏನು ಮಾಡಂಗಿಲ್ಲ ರೀ, ಇರಂಗಿಲ್ಲ. ನಾವು ನೋಡ್ತೇವೆ ಈ ಒಂದು ಮೆಕ್ಕೆದೊನೆದ ಸಭೆ ಯಾವ ರೀತಿಗಿದು ಮಾದರಿಯಾಗಿದೆಯಪ್ಪ ಅಂತಂದರೆ ಅದು ನಾವು ನೋಡ್ತೇವೆ. ಆ ಸಭೆಯಲ್ಲಿರುವಂಥ ಮೂರನೇ ಗುಣಲಕ್ಷಣ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ಅವರು ವಿಪರೀತವಾದಂಥ ಹಿಂಸೆಯನ್ನೇನು ಮಾಡೋರಾಗಿದ್ದರು, ತಾಳೋರಾಗಿದ್ದರು. ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಹಿಂಸೆಗಳು ಬಂದಾಗ, ಕಷ್ಟಗಳು ಬಂದಾಗ ನಾವು ಸಭೆಯನ್ನು ಬಿಟ್ಟು ಹೋಗಬಾರ್ದು ಅಂತೇಳಿ. ಕಷ್ಟ ಬಂದಾಗ ಮತ್ತೆಷ್ಟು ಹೆಚ್ಚಿಗೆ ಏನು ಮಾಡ್ಬೇಕಂದ್ರೆ ಸಭೆಯನ್ನು ಹಿಡ್ಕೊಂಡಿರ್ಬೇಕು, ನಾವು ಸಭೆಗೆ ಅಂಟ್ಕೊಂಡಿರ್ಬೇಕು. ನಾವು ನಮಗೆ ಹಿಂಸೆ ಬಂದಾಗ, ಕಷ್ಟಗಳು ಬಂದಾಗ ಸಭೆಯನ್ನು ಬಿಟ್ಟು ನಾವು ದೂರ ಹೋಗಬಾರ್ದು. ಆದರೆ ಈ ಮೆಕ್ಕೆದೊನೆದ ಸಭೆಯವರ ಒಂದು ಗುಣಲಕ್ಷಣ ಮೂರನೇದೇನಪ್ಪ ಅಂದರೆ ಅವರು ವಿಪರೀತವಾದಂಥ ಹಿಂಸೆಯನ್ನು ತಾಳುವಂಥವರಾಗಿದ್ದರು. ನಾವು ನೋಡ್ತೇವೆ ಯಾರು ಕಷ್ಟದಲ್ಲಿ, ಹಿಂಸೆಯಲ್ಲಿ ನಿಲ್ತಾರೋ ಅವರನ್ನೇ ದೇವರು ಮೆಚ್ತಾನೆ ಅಂತೇಳಿ. ನಾವು ನೋಡ್ತೇವೆ ಯೋಬನ ಜೀವಿತ ನೋಡುವಂಥ ಸಂದರ್ಭದಲ್ಲಿ, ಯೋಬನ ಕುಟುಂಬದಲ್ಲಿ ಯೋಬನ ಕಷ್ಟ ಬಂದಾಗ ಆತನ ಕಷ್ಟದಲ್ಲಿ ನಿಂತ್ಕೊಳ್ತಾನೆ, ಆತನಿಗೆ ಹಿಂಸೆ ಆದಾಗ ಆತನ ವಿಶ್ವಾಸದಲ್ಲಿ ನಿಂತ್ಕೊಳ್ತಾನೆ. ಆದರೆ ಒಂದೇ ಮನೆಯಲ್ಲಿರುವಂಥ ಗಂಡ ನಿಂತ್ಕೊಳ್ತಾನೆ, ಹೆಂಡತಿ ಏನು ಮಾಡ್ತಾಳೆ, ನಿಂತ್ಕೊಳ್ಳೋಕೆ ಆಗಿಲ್ಲಕ್ಕಿ, ಆ ಹಿಂಸೆ ತಾಳ್ಕೊಳ್ಳೋಕೆ ಆಗಿಲ್ಲಕ್ಕಿ, ಆ ನೋವು ತಾಳ್ಕೊಳ್ಳೋಕೆ ಆಗಿಲ್ಲ. ಆದರೆ ಹಿಂಸೆ ಬಂದಂಥ ವ್ಯಕ್ತಿ ತಾಳ್ತಾ ಇದ್ದಾನೆ, ಹಿಂಸೆ ಬಂದಂಥ ವ್ಯಕ್ತಿ ಆತನು ಸಂಪೂರ್ಣವಾಗಿ ಅನುಭವಿಸ್ತಾ ಇದ್ದಾನೆ, ಅದರಲ್ಲಿ ನಿಲ್ತಾ ಇದ್ದಾನೆ. ಆದರೆ ಅದನ್ನು ನೋಡಿ ನಿಲ್ಲುವಂಥ ಶಕ್ತಿ ಆತನ ಹೆಂಡತಿಗಿಲ್ಲ. ಅದಕ್ಕೆ ಯಾಕೆ ಏನಂತಾಳೆ ಅಂದರೆ ಆತನ ಒಂದು ಪರಿಸ್ಥಿತಿ ನೋಡಿ ಗಂಡಗೆ ಏನಂತಾಳ್ರಿ, ಏನು ದೇವ್ರಂತ ಒಂದು ಸಲ ದೇವರಿಗೆ ದೂಷಿಸಿ ಸತ್ತೋಗಂತ ಹೇಳ್ತಾಳೆ. ಅಂದರೆ ಹಿಂಸೆ ಬಂದಾಗ ತಾಳೋದು ಭಾಳ ಮಂದಿಗೆ ಆಗಲ್ಲ. ಅದಕ್ಕೆ ಆ ಟೈಮ್ನಾಗೆ ದೇವರನ್ನು ಬಿಟ್ಟು ಏನು ಮಾಡ್ತಾರೆ, ದೂರ ಹೋಗ್ತಾರೆ. ಆದರೆ ನಾವು ನೋಡ್ತೀವಿ ಈ ಒಂದು ಮೆಕ್ಕೆದೊನೆ ಸಭೆಯವರು ಹೆಂಗಿದ್ರಪ್ಪ ಅಂತಂದರೆ ಅವರು ವಿಪರೀತವಾದಂಥ ಹಿಂಸೆಯನ್ನು ಅನುಭವಿಸುವಂಥರಾಗಿದ್ದಾರೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನಾಲ್ಕನೇದಾಗಿ ಆ ಒಂದು ಸಭೆಯ ಗುಣಲಕ್ಷಣ ಏನಪ್ಪ ಅಂತಂದರೆ ಅವರು ವಿಪರೀತವಾದಂಥ ಬಡತನದಲ್ಲಿದ್ದರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹೆಂಗಿದ್ರೆ ಅಂತೀರಿ ಅವರು? ನಾಲ್ಕನೇ ಗುಣಲಕ್ಷಣ ಏನು ಓದಮ್ಮದು? ಹಾಂ, ಸಾಕಮ್ಮ. ಅವ್ರು ನಾಲ್ಕನೇದಾಗ ಅವ್ರ ಸ್ವಭಾವ, ಸಭೆ ಕ್ಯಾರೆಕ್ಟರ್ ಏನಂತಂದರೆ ಆ ಸಭೆ ಯಾವ ಭಾಗದಲ್ಲಿ ಕೂಡ ಅಭಿವೃದ್ಧಿ ಇರಲಿಲ್ಲ.
ಆ ಸಭೆ ನೋಡುವಂಥ ಸಂದರ್ಭದಲ್ಲಿ ಅದು ಯಾವ ರೀತಿಯಿಂದಲೂ ಕೂಡ ಏನಾಗಿರಲಿಲ್ಲ, ಅಭಿವೃದ್ಧಿ ಅಂತಕ್ಕಂಥದ್ದೆಲ್ಲ ಇರಲೇ ಇರಲಿಲ್ಲ. ಕಾರಣ ಏನು, ಆ ಸಭೆ ಯಾಕೆ ಅಭಿವೃದ್ಧಿ ಇರಲಿಲ್ಲಪ್ಪ ಅಂದರೆ, ಆ ಸಭೆಯಲ್ಲಿ ಯಾಕೆ ಸಕಲ ಸವಲತ್ತುಗಳು ಇರಲಿಲ್ಲಪ್ಪ ಅಂತಂದರೆ, ಆ ಸಭೆಯಲ್ಲಿ ಎಲ್ಲ ಅನುಕೂಲ ಯಾಕೆ ಇರಲಿಲ್ಲಪ್ಪ ಅಂತಂದರೆ, ಆ ಸಭೆಯಲ್ಲಿ ಇದ್ದಂಥವ್ರು ಏನಿದ್ರಂದ್ರೆ ವಿಪರೀತವಾದಂಥ ಬಡತನದಲ್ಲಿದ್ದರಂತೆ. ನೋಡ್ರಿ, ಒಂದು ಚಿಕ್ಕ ಸಭೆ ಬಗ್ಗೆ ಪೌಲನು ಸಾಕ್ಷಿ ಹೇಳ್ತಾ ಇದ್ದೇನೆ, ದೊಡ್ಡ ಸಭೆಗೆ ಹೇಳ್ತಾ ಇದ್ದೇನೆ. ದೊಡ್ಡ ಸಭೆ ಕೊರಿಂಥ ಸಭೆಗೆ ಮಾತು ಹೇಳ್ತಾ ಇದ್ದೇನೆ. ಒಂದು ಚಿಕ್ಕ ಸಭೆ ಒಂದು ದೊಡ್ಡ ಸಭೆಗೆ ಸಾಕ್ಷಿ ಹೇಳ್ತಾ ಇದೆ. ಪೌಲನು ಹೇಳ್ತಾ ಇದ್ದೇನೆ, ಕೊರಿಂಥ ಸಭೆ ಅಂತಂದರೆ ಎಲ್ಲದರಲ್ಲಿ ಒಂದು ಸವಲತ್ತಿರುವಂಥ ಸಭೆಯಾಗಿದೆ ಕೊರಿಂಥ ಸಭೆ. ಆ ದೊಡ್ಡ ಕೊರಿಂಥ ಸಭೆಗೆ ಪೌಲನು ಹೇಳ್ತಾ ಇದ್ದಾನೆ, ಈ ಚಿಕ್ಕ ಸಭೆ ಸಾಕ್ಷಿ ಹೇಳ್ತಾ ಇದ್ದಾನೆ. ನಾಲ್ಕನೇದಾಗಿ ಅವರಲ್ಲಿ ಎಂಥ ಒಂದು ಗುಣಲಕ್ಷಣ ಇದೆಯಪ್ಪ ಅಂತಂದರೆ, ಆ ಸಭೆಗಿರುವಂಥ ನಾಲ್ಕನೇ ಗುರುತೇನಪ್ಪ ಅಂದರೆ, ಅವರು ವಿಪರೀತವಾದಂಥ ಕಡು ಬಡತನದಲ್ಲಿ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾಲ್ಕನೇದಾಗಿ ನಾವು ನೋಡ್ತೇವೆ, ಇಷ್ಟೊಂದು ಕಡು ಬಡತನದಲ್ಲಿದ್ದರೂ ಕೂಡ ಐದನೇದಾಗಿ ಆ ಸಭೆಗಿರುವಂಥ ಒಂದು ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ, ಆ ಸಭೆಗಿರುವಂಥ ಗುಣಲಕ್ಷಣ ಏನಪ್ಪ ಅಂತಂದರೆ, ಅವರು ಬಡತನದಲ್ಲಿದ್ದರೂ ಕೂಡ, ಅವರು ಬಡತನ ರೇಖೆ ಕೆಳಗಿದ್ದರೂ ಕೂಡ, ವಿಪರೀತವಾದಂಥ ಕಷ್ಟಗಳಿದ್ದರೂ ಕೂಡ, ವಿಪರೀತವಾದಂಥ ಹಿಂಸೆಯಲ್ಲಿದ್ದರೂ ಕೂಡ ಅವರು ತಮ್ಮ ಬಡತನವನ್ನು ನೋಡ್ಕೊಳ್ಳದೆ ತಮ್ಮ ಬಡತನದಲ್ಲಿ ಅವರು ದೇವರಿಗಾಗಿ, ದೇವರ ಸೇವೆಗಾಗಿ ಅವರು ಹೆಚ್ಚಾಗಿ ಕೊಡುವಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಇವತ್ತು ಅನೇಕ ಸಭೆಗಳಲ್ಲಿ ಯಾವುದೋ ಒಂದು ಪ್ರಾರ್ಥನೆ ಕೂಡಿಕೆ ಇದ್ದಾಗ, ಯಾವುದೋ ಒಂದು ಸ್ಪೆಷಲ್ ಮೀಟಿಂಗ್ ಇದ್ದಾಗ, ಯಾವುದೋ ಒಂದು ಸಭೆಗೆ ಕಾಣಿಕೆ ಕೊಡ್ರಿ ಎಂಬುದಾಗಿ ಪ್ರಕಟಣೆ ಮಾಡುವಾಗ ನಾವು ನೋಡ್ತೇವೆ, ಕಾಣಿಕೆ ಕೊಟ್ಟಂಥವ್ರನ್ನೇ ಕೊಡ್ತಾರೆ. ಭಾಳ ಸಲ ಯಾರು ಪ್ರಾರಂಭದಿಂದ ಕೊಡ್ತಾರೋ ಅವರೇ ಕೊಡ್ತಾರೆ, ಯಾರಿಗೆ ಕೊಡುವಂಥ ಮನಸ್ಸಿದೆ ಅವರೇ ಕೊಡ್ತಾರೆ. ಕೊಡಲಾರ್ದವರು ಕೊಡಂಗಿಲ್ಲೇ ಒಟ್ಟ. ಕೆಲವೊಂದು ಸಭೆಗಳಲ್ಲಿ ವಿಶ್ವಾಸಿ ಮಕ್ಕಳು ಹೆಂಗಿರ್ತಾರೆ ಅಂದರೆ, ಈ ವಿಷಯ ನಮಗೆ ಸಂಬಂಧ ಇಲ್ಲೇನೋ ನಂಗೆ ಇರ್ತಾರೆ. ದುಡ್ಡಿನ ವಿಷಯದಲ್ಲಿ, ಕಾಣಿಕೆ ಕೊಡುವಂಥ ವಿಷಯದಲ್ಲಿ, ದೇವರ ಸೇವೆಯಲ್ಲಿ ಸಮರ್ಪಣೆ ಮಾಡ್ಕೊಂಥ ವಿಷಯದಲ್ಲಿ ಕೆಲವು ವಿಶ್ವಾಸಿಗಳು ಹೆಂಗಿರ್ತಾರೆ ಅಂದರೆ, ಇದು ನಮಗೇನು ಸಂಬಂಧ ಇಲ್ಲೇನೋ ನನಗೆ, ಜಸ್ಟ್ ಬರೋದು ಕುಂತ್ಕೊಳ್ಳೋದು ಹೋಗೋದು, ಜಸ್ಟ್ ಬರೋದು ಕುಂತ್ಕೊಳ್ಳೋದು ಹೋಗೋದು, ಜಸ್ಟ್ ಬರೋದು ಕುಂತ್ಕೊಳ್ಳೋದು ಹೋಗೋದು, ಈ ರೀತಿಯಾಗಿ ಮಾಡ್ತಾರೆ ಕೆಲವೊಬ್ರು. ಬಟ್ ಮೆಕ್ಕೆದೊನೆ ಸಭೆಯವರ ಐದನೇ ಗುಣಲಕ್ಷಣ ಏನಿತ್ತು ಅಂದರೆ, ಅವರು ವಿಪರೀತವಾದಂಥ ಹಿಂಸೆಯಲ್ಲಿದ್ದರು, ವಿಪರೀತವಾದಂಥ ಬಡತನದಲ್ಲಿದ್ದರು. ಅವರು ಇಷ್ಟೊಂದು ಬಡತನದಲ್ಲಿದ್ದರೂ ಕೂಡ ಈ ದೊಡ್ಡ ಸಭೆಗೆ ಪೌಲನ ಸಾಕ್ಷಿ ಹೇಳ್ತಾನೆ, ಅವರು ದೇವರ ಸೇವೆಗೆ ಹೆಂಗೆ ಕೊಟ್ರಪ್ಪ ಅಂದರೆ ಶಕ್ತಿ ಮೀರಿ ಕೊಟ್ರಂಥವ್ರು. ಹಲ್ಲೆಲೂಯಾ. ಓದ್ತೆಮಾದೊಂದು ವಚನ, ವಿಪರೀತವಾದಂಥ ಬಡತನದಲ್ಲಿದ್ದರು, ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಅವರು ತಮ್ಮ ಶಕ್ತಿಗನುಸಾರವಾಗಿ ಕೊಡದೆ ಶಕ್ತಿಯನ್ನು ಮೀರಿ ಹಲ್ಲೆಲೂಯಾ. ನೋಡ್ತೀರಾ ಹೆಂಗೆ ಕೊಟ್ರಂತೀರಿ ಅವ್ರು ದೇವ್ರ ಸೇವೆಗೆ? ದೇವ್ರ ಸೇವೆ ಕಾಣಿಕೆಗಳು ಹೆಂಗೆ ಕೊಟ್ರಂಥವ್ರು? ಆ ಸಭೆಯಲ್ಲಿರುವಂಥ ಒಂದು ಐದನೇ ಗುಣಲಕ್ಷಣ ಏನಂದರೆ, ಅವರು ತಮಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ಕೊಡಲಿಲ್ಲ ಅಂತವ್ರು. ಅಂದರೆ ಜಸ್ಟ್ ಇವತ್ತು ನನಗೊಂದು 100 ರೂಪಾಯಿ ಬರ್ತದಂದರೆ, ಆ 100 ರೂಪಾಯಲ್ಲಿ 50 ರೂಪಾಯಿ ಇಟ್ಕೊಂಡು ನಾವು 50 ರೂಪಾಯಿನೂ ಕೊಡೋಂಗಿಲ್ಲ. ಎಷ್ಟು ಕೊಡ್ತೀವಿ ರೀ? 10 ರೂಪಾಯಿ ಕೊಡ್ತೀವಿ. ಅದನ್ನು ಕಷ್ಟ 10 ರೂಪಾಯಿ ಕೊಡ್ಬೇಕಂದ್ರೆ ಅದರಲ್ಲಿ ಮತ್ತೆ ಡಿವೈಡ್ ಮಾಡಿ 5 ರೂಪಾಯಿ ಕಾಯಿನ್ ಕೊಡ್ತೀವಿ. ಸಂಡೇ ಸ್ಕೂಲ್ಗೆ ಹೋಗುವಾಗ ಮಕ್ಕಳಿಗೆ ಏನು ಮಾಡ್ತೀವಿ? 5 ರೂಪಾಯಿ ಕಾಯಿನ್ ಕೊಡ್ತೀವಿ ನಾವು, ಹೌದಲ್ಲ? ಈಗ ನಮಗೆ ಎಲ್ಲರೇ ಕೂಲಿಗೆ ಹೋದಾಗ ಯಾರೇ 5 ರೂಪಾಯಿ ಕೊಟ್ಟರೆ ತೊಗೋತೀವೇನೋ? ತೊಗೋತೀವಿ ನಾವು. ಅಷ್ಟು ಕಡಿಮೆ ಕೂಲಿ ನಮ್ಗೆ ಯಾರಾದರೂ ಕೊಡ್ತಾರೆ? ಕೊಡೋಂಗಿಲ್ಲ ನಮ್ಗೆ. ನಾವು ಕನಿಷ್ಠ ಏನಿಲ್ಲ ಅಂದರೆ ಒಬ್ಬರ ಹತ್ರ ಒಂದು ಸಣ್ಣ ಕೆಲಸಕ್ಕೆ ಹೋದ್ರೂ 100 ರೂಪಾಯಿ ಕೊಡ್ತಾರೆ. 100 ರೂಪಾಯಿ ಕೊಟ್ಟಾಗ 10 ರೂಪಾಯಿ ಕೊಡೋಂಥ ಮನಸ್ಸಿರಲ್ಲ ನಮಗೆ. ಭಾಳ ಸಲ ನಮ್ಮ ಬುದ್ಧಿ ಹಿಂಗಿರ್ತದೆ. ಅದರಲ್ಲೇ ಡಿವೈಡ್ ಮಾಡ್ತೀವಿ, ಅದರಲ್ಲೇ ಪಾರ್ಟಿಷನ್ ಮಾಡಿಬಿಡ್ತೀವಿ, ಅದರಲ್ಲೇ ಒಡೆದು 2 ತುಂಡು ಮಾಡಿಬಿಡ್ತೀವಿ. ಆದರೆ ಇವತ್ತು ನಾವು ನೋಡ್ತೀವಿ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈ ಮೆಕ್ಕೆದೊನೆ ಸಭೆಯವರು ಅಂತ 5ನೇ ಗುಣಲಕ್ಷಣ ಏನದಪ್ಪ ಅಂತಂದರೆ, ಅವರು ವಿಪರೀತವಾದಂಥ ಬಡತನದಲ್ಲಿದ್ದರಂತ. ವಿಪರೀತವಾದಂಥ ಬಡತನದಲ್ಲಿದ್ದರೂ ಕೂಡ ಅವರು ಕರ್ತನ ಸೇವೆಯಲ್ಲಿ ಬಹಳ ಆನಂದವುಳ್ಳವರಾಗಿ, ಔದಾರ್ಯವುಳ್ಳವರಾಗಿ, ಅವರು ತಮ್ಮ ಶಕ್ತಿಗನುಸಾರ, ಅಂದ್ರೆ ಅವರು ಸಾಮರ್ಥ್ಯ ಇಟ್ಟದ, ಅವ್ರು ಲೇಟದ ಆಟೆ ಕೊಡಲಿಲ್ಲ ಅಂತವ್ರು. ನಮ್ಮಲ್ಲಿ ಇಷ್ಟದಪ್ಪ, ನಂಬಲ್ಲಿ ಇಷ್ಟದ, ಈಗ ಇಷ್ಟೇ ಕೊಡ್ಲತ್ತಿ ನೋಡು, ದೇವ್ರಿಗೆ ಗೊತ್ತದ. ನಂಬಲ್ಲಿ ಇಲ್ಲ, ಈಟೇ ಅದ ಅಂತೇಳಿ ಯಾರಿಗೆ ಗೊತ್ತದ? ದೇವ್ರಿಗೆ ಗೊತ್ತದ. ಅದಕ್ಕೆ ಈಟೇ ಕೊಡ್ಲತ್ತೀನಿ ಅಲ್ಲಿಲ್ಲ ಅಂತವ್ರು. ಅವ್ರು ಏನು ಮಾಡಿದ್ರಂತ? ಅವ್ರ ಬಳಿ ಇದ್ದದಕ್ಕಿಂತ ಹೆಚ್ಚಿಗೆ ಕೂಡಿಸಿ ಏನು ಮಾಡಿದ್ರಂತವರು ದೇವ್ರ ಸೇವೆಗೆ ಕೊಟ್ಟರು. ನಿಮ್ಮ ಬೈಬಲ್ನ ಹಾಗೆ ಬರ್ತದೆ ರೀ, ನನ್ನ ಬೈಬಲ್ನ ಹಾಗೆ ಬರ್ತದೆ. ಅವರು ತಮ್ಮ ಶಕ್ತಿಗನುಸಾರವಾಗಿ ಕೊಡದೆ, ಓದಮ್ಮ. ಅವರು ತಮ್ಮ ಶಕ್ತಿಗನುಸಾರವಾಗಿ ಕೊಡದೆ ಶಕ್ತಿಯನ್ನು ಮೀರಿ ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ಸಭೆಯಲ್ಲಿ ಇಂಥ ಗುಣಲಕ್ಷಣಗಳಿರ್ತವೋ,
ಯಾವಾಗ ಸಭೆಯಲ್ಲಿದ್ದಂಥ ವಿಶ್ವಾಸಿ ಮಕ್ಕಳಿಗಿಂತ ಸ್ವಭಾವ ಇರ್ತದೋ, ಇಂಥ ಮನಸ್ಸಿರ್ತದೋ, ಆವಾಗ ಮಾತ್ರ ಆ ಸಭೆ ಮಾತ್ರ ಏನಾಗ್ತದೆ ಅಂದರೆ ವೃದ್ಧಿ ಆಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಆ ಸಭೆ ಮಾತ್ರ ಏನಾಗ್ತದೆ ರೀ, ಬೆಳೀತದೆ ಅಂತೇಳಿರಿ. ಆ ಸಭೆ ಮಾತ್ರ ದೇವರಿಗೆ ಇಷ್ಟವಾದಂಥ ಸಭೆ ಆಗಿರ್ತದೆ. ಆ ಸಭೆ ಮಾತ್ರ ದೇವರ ಚಿತ್ತವನ್ನು ನೆರವೇರಿಸುವಂಥ ಸಭೆ ಆಗಿರ್ತದೆ. ಆ ಸಭೆ ಮಾತ್ರ, ಆ ಸಭೆಯಲ್ಲಿದ್ದಂಥವ್ರು ಎಷ್ಟೇ ಹಿಂಸೆ ಬಂದ್ರೂ ಕಷ್ಟ ಬಂದ್ರೂ ಕೂಡ ಆ ಸಭೆಗೆ ದೇವರು ಹೆಚ್ಚಾದಂಥ ಕೃಪೆ ಸುರಿಸ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೀವಿ, ಅವರಿಗೆ ವಿಪರೀತವಾದಂಥ ಹಿಂಸೆ ಇತ್ತು, ವಿಪರೀತವಾದಂಥ ಬಡತನ ಇತ್ತು, ಇಷ್ಟೆಲ್ಲ ಇದ್ರೂ ಕೂಡ ಅದ್ರಾಗ ಹೆಂಗೆ ನಿಂತ್ರಿ ಅಂತಂದರೆ ಅಲ್ಲಿ ಮೇಲಿನ ವಚನ ಹೇಳ್ತಾರೆ, ಅವರಿಗೆ ದೇವರು ಹೆಚ್ಚಾದಂಥ ಕೃಪೆ ಕೊಟ್ಟಿನಂತ. ಹಲ್ಲೆಲೂಯಾ. ಆ ಕೃಪೆ ದೇವರು ಕೊಟ್ಟಿದ್ದರಿಂದಲೇ ಅವ್ರು ಏನು ಮಾಡಿದ್ರಂತ, ಬಡತನ ಬಂದ್ರೂ ನಿಂತ್ರಂತ, ಅವ್ರಿಗೆ ಹಿಂಸೆ ಬಂದ್ರೂ ನಿಂತ್ರಂತ, ಅವ್ರ ಕೊರತೆ ಬಂದ್ರೂ ನಿಂತ್ರಂತ. ಆ ಸ್ಥಿತಿಯಲ್ಲಿ ನಿಂತು ಏನು ಮಾಡಿದ್ರಪ್ಪ ಅಂದರೆ ದೇವ್ರಿಗೆ ಏನು ಮಾಡೋದವರು, ದೇವರ ಸೇವೆಯಲ್ಲಿ ಕಾಣಿಕೆಗಳನ್ನು ತಮ್ಮ ಶಕ್ತಿ ಮೀರಿ ಅವ್ರು ಏನು ಮಾಡಿದ್ರಂತೆ ಕೊಟ್ರಂತ. ಕೊರಿಂಥಿ ಸಭೆಯಲ್ಲಿ ಸೇವೆಗೆ ಕೊಡುವಂಥವ್ರ ಮನಸ್ಸು ಕಂಜೂಸಿ ಇತ್ತು. ಕೊರಿಂಥಿ ಸಭೆಯಲ್ಲಿ ಏನಿತ್ತು ರೀ, ಈ ಪೌಲನು ಯಾಕೆ ಕೊರಿಂಥಿ ಸಭೆಗೆ ಹೇಳತ್ತಾನೆ ರೀ? ಈ ಚಿಕ್ಕ ಸಭೆ ಸಾಕ್ಷಿ ಕೊರಿಂಥಿ ಸಭೆಗೆ ಯಾಕೆ ಹೇಳತ್ತಾನಂದರೆ, ಕೊರಿಂಥಿ ಸಭೆ ಭಾಳ ದೊಡ್ಡದ, ಅದರಲ್ಲಿ ಏನಿಲ್ಲ ಅಂದರೆ ಕೊಡೋಂಥ ಮನಸ್ಸ ಇಲ್ಲ. ತಮ್ಮ ಶಕ್ತಿಗನುಸಾರವಾಗಿ ತಮ್ಮ ಶಕ್ತಿ ಏಟದ ಆಟನೂ ಕೊಡ್ತಾ ಇಲ್ಲ ಅಲ್ಲಿ. ಅದಕ್ಕೆ ಪೌಲು ಯಾರಿಗೆ ತರಲತ್ತಾನಂದರೆ, ಯಾವ ಸಭೆ ಅವರಿಗೆ ತೋರಿಸ್ಲತ್ತಾನಂದರೆ, ಯಾವ ಸಭೆ ಸಾಕ್ಷಿ ಹೇಳ್ತಾನಪ್ಪ ಅಂದರೆ, ಒಂದು ಚಿಕ್ಕ ಸಭೆ ಆಗಿರುವಂಥ, ದರ್ಶನದಿಂದ ಸ್ಥಾಪನೆ ಆದಂಥ ಸಭೆ, ಹಿಂಸೆಯಿಂದ ಕೂಡಿದಂಥ ಸಭೆ, ನಾವು ನೋಡ್ತೀವಿ ವಿಪರೀತವಾದಂಥ ಬಡತನದಿಂದ ಕೂಡಿದಂಥ ಸಭೆ, ಯಾವುದೇ ಸವಲತ್ತಿಲ್ಲದಂಥ ಸಭೆ ಇದು, ಅನೇಕ ಕೊರತೆಗಳಿರುವಂಥ ಸಭೆ ಇದು. ಈ ಸಭೆಯು ಎಷ್ಟು ಮಾದರಿಯಾಗಿದೆಪ್ಪ ಅಂದರೆ, ಇವತ್ತು ಒಂದು ದೊಡ್ಡ ಸಭೆಗೆ ಪೌಲನು ಹೇಳ್ತಾ ಇದ್ದಾನೆ, ಇವರಲ್ಲಿರುವಂಥ ಗುಣಲಕ್ಷಣ ನಿಮ್ಮಲ್ಲಿ ಬರಬೇಕಂತೇಳಿ ಯಾರಿಗೆ ಹೇಳತ್ತಾನೆ ರೀ? ಯಾರಿಗೆ ಹೇಳತ್ತಾನೆ? ಕೊರಿಂಥಿ ಸಭೆದವ್ರಿಗೆ ಹೇಳತ್ತಾನೆ. ಈಗ ಪರಿಶುದ್ಧಾತ್ಮ ದೇವರು ಪೌಲರೇ ಕೊರಿಂಥಿ ಸಭೆಗೆ ಹೇಳತ್ತಾನೆ, ಪರಿಶುದ್ಧಾತ್ಮ ದೇವರು ಯಾರಿಗೆ ಹೇಳತ್ತಾನೆ ಈಗ? ಯಾರಿಗೆ ಹೇಳತ್ತಾನೆ ರೀ? ಆ ರೋಡ್ ಮೇಲೆ ಹೋಗೋರಿಗೆ ಹೇಳತ್ತಾನೆ. ಯಾರಿಗೆ ಹೇಳತ್ತಾನೆ? ಫಿಲದೆಲ್ಫಿಯ ಪ್ರಾರ್ಥನಾ ಮಂದಿರದಲ್ಲಿ ಅಂತವ್ರಿಗೆ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅಂದು ಪೌಲನು ಕೊರಿಂಥಿ ಸಭೆಗೆ ಹೇಳಿದಂತೆ ಇವತ್ತು ಪರಿಶುದ್ಧಾತ್ಮ ದೇವರು ತನ್ನ ದಾಸನ ಮೂಲಕವಾಗಿ ಸ್ಥಾನಿಕವಾಗಿರುವಂಥ ಈ ಸಭೆಯಲ್ಲಿರುವಂಥ ವಿಶ್ವಾಸಿ ಮಕ್ಕಳಿಗೆ ಈ ಪಾಠವನ್ನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ದೇವರು ಮೆಚ್ಚುವಂಥ ಜೀವಿತ, ದೇವರು ಮೆಚ್ಚುವಂಥ ಸಭೆ, ದೇವರು ಇಷ್ಟಪಡುವಂಥ ಸಭೆ, ಅದು ಮಾಡಬೇಕು, ಅದು ಆಗಬೇಕಪ್ಪ ಅಂತಂದರೆ ನನ್ನ ಪ್ರೀತಿದವರ ಮಕ್ಕಳೇ, ಅದು ನಮ್ಮ ಕೈಯಲ್ಲೇ ದೇವರು ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯಾವಾಗ ನಾವು ದೇವರ ಸೇವೆಗೆ ಕೊಡಬೇಕಂತೇಳಿ ಸಂದರ್ಭ ಬಂದ ಸಂದರ್ಭದಲ್ಲಿ, ದೇವರ ಸೇವೆಗೆ ಸಮರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂದ್ರೆ, ನಮ್ಮ ಹೃದಯವನ್ನು ಏನು ಮಾಡಬೇಕಂದ್ರೆ ವಿಶಾಲ ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾನೆ, ಅಲ್ಲಿ ಕೆಲವೊಂದು ಸಭೆಗಳಿಗೆ ನಿಮ್ಮ ವಿಷಯದಲ್ಲಿ ನಮ್ಮ ಹೃದಯ ತುಂಬ ವಿಶಾಲವಾಗಿದೆ, ನೀವೇ ನಿಮ್ಮ ಹೃದಯವನ್ನು ಏನು ಮಾಡಿರಿ, ಸಂಕುಚ ಮಾಡ್ಕೊಂಡ್ರಿ. ನಿಮ್ಮ ಹೃದಯ ಏನು ಮಾಡ್ಕೊಂಡ್ರಿ, ಭಾಳ ಸಂಕುಚ ಮಾಡ್ಕೊಂಡ್ರಿ. ನಮ್ಮ ವಿಷಯದಲ್ಲಿ ನಾವು ಹೇಗೆ ನಿಮ್ಮ ವಿಷಯದಲ್ಲಿ ನಮ್ಮ ಹೃದಯಗಳನ್ನು ವಿಶಾಲ ಮಾಡ್ಕೊಂಡಿದ್ದೇವೋ, ನೀವು ಕೂಡ ನಿಮ್ಮ ಹೃದಯವನ್ನು ವಿಶಾಲ ಮಾಡ್ಕೊಂಡ್ರಿ ಎಂಬುದಾಗಿ ಪೌಲನು ಹೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಇಷ್ಟೊಂದು ಪೌಲನು ಬಿಚ್ಚಿ ಹೇಳಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಅಲ್ಲಿ ಅಂತಾರಲ್ಲ, ಎಂಥವ್ರು ಅಂದರೆ ಈ ಮಾತು, ನಾವು ನಿಮ್ಮ ವಿಷಯದಲ್ಲಿ ಹೆಂಗೆ ನಮ್ಮ ಹೃದಯ ವಿಶಾಲವಾದ ಸೇವೆ ಮಾಡ್ಬೇಕಂತ ನಾವು ಬಂದೀವಿ, ನಿಮ್ಮ ಹೃದಯ ಭಾಳ ಸಂಕುಚಿತವಾಗ್ಯದ ಅಂತೇಳಿ ಯಾಕೆ ಹೇಳ್ತಾನೆ ಅಂದರೆ, ಇಲ್ಲಿ ನಮ್ಮ ಭಾಷೆದಾಗ ಅಂತಾರಲ್ರಿ, ಎಂಜಲ್ ಕೈಲಿಂದನೂ ಕಾಗಿ ಹೊಡೆಯಲ್ಲ ಅಂತ ಒಬ್ಬ ಕೆಲವರು. ಎಂಜಲ್ ಕೈಲಿಂದ ಕಾಗಿಗೆ ಯಾಕೆ ಹೊಡೆಯಲ್ಲ ಅಂದರೆ, ಆ ಒಂದು ಆಲೋಚನೆ ಅಂದರೆ, ಈ ಎಂಜಲ್ ಕೈಲಿಂದ ಹಿಂಗೆ ಕಾಗಿಗೆ ಶೂ ಅಂದಂದರೆ ಇದಕ್ಕೆ ಹತ್ತಿದ ಅನ್ನ ಭೀ ಅದಕ್ಕೆ ಹೋಗಬಾರ್ದಂತ, ಇದಕ್ಕೆ ಬಳ್ಳಿಗೆ ಹತ್ತಿದ ಅನ್ನ ಭೀ ಏನಬಾರ್ದಂತ, ಕಾಗಿಗೆ ಹೋಗ್ಬಾರ್ದಂತ. ಅಂಥ ಜನ ಇರ್ತಾರಲ್ಲ ಸಭೆದಾಗ, ದೇವರ ಸೇವೆಗೆ ಕೊಡುವಂಥ ಮನಸ್ಸಿರಲ್ಲ, ದೇವರ ಸೇವೆಯಲ್ಲಿ ಸಮರ್ಪಣೆ ಇರೋಂಗಿಲ್ಲ, ದೇವರ ಸೇವೆ ಕೊಡಬೇಕಂದ್ರೆ ಹಿಂದೂ ಮುಂದೆ ನೋಡ್ತಾರೆ. ಅದಕ್ಕೋಸ್ಕರವಾಗಿ ಪೌಲನು ಈ ವಿಷಯದಲ್ಲಿ ಸಭೆಗಳು ಹಿಂದೆ ಬಿಡಬಾರ್ದು. ಈ ಸಭೆಯಲ್ಲಿ, ಈ ವಿಷಯದಲ್ಲಿ ಸಭೆಗಳಲ್ಲಿರುವಂಥ ವಿಶ್ವಾಸಿ ಮಕ್ಕಳು ದೇವರಿಂದ ಬರುವಂಥ ಆಶೀರ್ವಾದನ ಕಳ್ಕೊಳ್ಬಾರ್ದು ಅಂತೇಳಿ ಆತನೇ ಸ್ಥಾಪಿಸಿರುವಂಥ ಕೊರಿಂಥಿ ಸಭೆಗೆ ಏನು ಮಾಡ್ತದೆ ಅಂದರೆ, ಮೆಕ್ಕೆದೋನದ ಸಭೆ ಸಾಕ್ಷಿ ಆತನ ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಅವರು ವಿಪರೀತವಾದಂಥ ಬಡತನದಲ್ಲಿದ್ದರೂ ಕೂಡ ತಮ್ಮ ಶಕ್ತಿಗನುಸಾರವಾಗಿ ದೇವರ ಸೇವೆ ಕೊಡದೆ, ತಮ್ಮ ಶಕ್ತಿಯನ್ನು ಮೀರಿ ಅವ್ರು ಏನು ಮಾಡೋದು, ದೇವರ ಸೇವೆಗೆ ಅವರು ಕೊಟ್ಟರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಇದು 5ನೇ ಲಕ್ಷಣ. ಕೊನೆಯದಾಗಿ ಅವ್ರದ್ದು ಒಂದು ಶ್ರೇಷ್ಠವಾದಂಥ ಲಕ್ಷಣ ಏನಪ್ಪ ಅಂತಂದರೆ, ಲಾಸ್ಟ್ 6ನೇದಾಗಿ ಅವರೊಂದು ಇನ್ನೊಂದು ಬಹು ಶ್ರೇಷ್ಠವಾದಂಥ ಈ ಮೆಕ್ಕೆದೋನದ ಸಭೆ ಇನ್ನೊಂದು ಶ್ರೇಷ್ಠವಾದಂಥ ಲಕ್ಷಣ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಅವರು ತಮ್ಮ ಕಾಣಿಕೆಗಳನ್ನು ಕೊಡದೆ, ಅವರು ಶಕ್ತಿ ಮೀರಿ ಕೊಡದೆ, ಅವ್ರನ್ನ ನೋಡ್ತೇವೆ ದೇವರ ವಾಕ್ಯದಲ್ಲಿ ಅವರು ಮೊದಲು ದೇವರಿಗೆ ತಮ್ಮನ್ನು ತಾವು ಏನು ಮಾಡೋದಂದರೆ ಒಪ್ಪಿಸಿ ಕೊಟ್ರಂತ. ಹಲ್ಲೆಲೂಯಾ. ಓದ್ತೀಯಮ್ಮ? ತಮ್ಮಷ್ಟಕ್ಕೆ ತಾವೇ
ಕೊಟ್ಟರು, ಹಾ. ಇದಕ್ಕೆ ನಾನೇ ಸಾಕ್ಷಿ. ತಮ್ಮಷ್ಟೇ ದೇವಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ಅಮ್ಮ ನಿಧಾನ ಓದು. ಓದು. ಅವರು ಶಕ್ತಿಯನುಸಾರ ಮಾತ್ರ ಕೊಡದೆ, ಅವರು ಶಕ್ತಿಯ ಅನುಸಾರವಾಗಿ ಕೊಡದೆ, ಅವರು ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು, ಇದಕ್ಕೆ ನಾನು ಸಾಕ್ಷಿ. ಇದಕ್ಕೆ ನಾನೇ ಸಾಕ್ಷಿ. ದೇವಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ, ದೇವ ಜನರಿಗೆ ಸಹಾಯ ಮಾಡುವಂತ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆ ಆಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು. ನಾವು ನೆನೆಸಿದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ನಾವು ನೋಡ್ತೇವೆ, ಮೊದಲು ತಮ್ಮನ್ನೇ ದೇವರಿಗೆ ಏನು ಮಾಡಿದ್ರಂತ ಅವರು ಒಪ್ಪಿಸಿಕೊಟ್ರಂತೆ. ತಮ್ಮ ಒಂದು ಬೆಳ್ಳಿ, ತಮ್ಮ ಒಂದು ಬಂಗಾರ, ತಮ್ಮ ಒಂದು ಹಣ, ಜೋಬಲಿರುವಂಥ ಹಣ ಕೊಡೋದು ಮಾತ್ರವಲ್ಲದೆ, ಶಕ್ತಿ ಮೀರಿ ಕೊಡೋದು ಮಾತ್ರವಲ್ಲದೆ ಸೇವೆಯಲ್ಲಿ ಲಾಸ್ಟಿಗೆ ಅವ್ರು ಏನು ಮಾಡಿದ್ರು, ತಮ್ಮನ್ನು ತಾವು ಏನು ಮಾಡಿದ್ರಂತ ಮೊದಲು ಕರ್ತನಿಗೆ ಒಪ್ಪಿಸಿಕೊಟ್ರಂತ. ತಮ್ಮನ್ನು ತಾವು ಏನು ಮಾಡಿದ್ರೆ ಮೊದಲು ದೇವರಿಗೆ ಏನು ಮಾಡಿದ್ರಂತ ಒಪ್ಪಿಸಿಕೊಟ್ರಂತ. ಎರಡನೇದಾಗಿ ಕೆಳಗೆ ನೋಡ್ತೀವಿ, ಅವರು ತಮ್ಮನ್ನು ತಾವು ನಮಗೂ ಕೂಡ ಏನು ಮಾಡೋದಂದರೆ ಅವರು ಒಪ್ಪಿಸಿಕೊಟ್ರೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಓದಮ್ಮ. ದೇವಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆಯಾಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು. ನಾವು ನೆನೆಸಿದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ಅನಂತರ ದೇವರ ಚಿತ್ತಾನುಸಾರವಾಗಿ ನಮಗೂ ಒಪ್ಪಿಸಿದರು. ಹಲ್ಲೆಲೂಯಾ. ನೋಡ್ರಿ, ಅವ್ರು ಬರೀ ದೇವರಿಗೆ ಒಪ್ಪಿಸ್ಕೊಟ್ರಂತ, ನಾಯಕನಿಗೆ ಪಾಸ್ಟರ್ಗೂ ಒಪ್ಪಿಸ್ಕೊಟ್ರಂತ್ರಿ. ಯಾರ್ಯಾರಿಗೆ ತಮ್ಮನ್ನು ತಾವು ಒಪ್ಪಿಸ್ಕೊಟ್ರಂತ? ಮೊದಲ ಯಾರಿಗೆ ತಮ್ಮ ಜೀವಿತವನ್ನು, ತಮ್ಮ ಬದುಕನ್ನು ಯಾರಿಗೆ ಒಪ್ಪಿಸ್ಕೊಟ್ರಂತ? ಕರ್ತನಿಗೆ, ದೇವರಿಗೆ ಒಪ್ಪಿಸ್ತಾರಂತ. ಎರಡನೇದಾಗಿ ಯಾರಿಗೆ ಒಪ್ಪಿಸಿದ್ರಂತ? ಯಾರಿಗೆ? ಸಭಾಪಾಲಕನಿಗೆ ಏನು ಮಾಡಿದ್ರಂತ? ಒಪ್ಪಿಸ್ತಾರಂತ. ಆದರೆ ಇವತ್ತು ವಿಶ್ವಾಸಿಗಳ ಜೀವಿತ ನೋಡುವಾಗ ಹೆಂಗದ ಅಂತಂದರೆ, ತಮ್ಮನ್ನು ತಾವು ಒಪ್ಪಿಸ್ಕೊಡಂಗಿಲ್ಲ. ಏನು ಮಾಡಲ್ರಿ? ತಮಗೆ ತಾವು ತಮ್ಮ ಜೀವಿತ ದೇವರಿಗೆ ಒಪ್ಸಂಗಿಲ್ಲ, ದೇವರ ಸೇವಕನಿಗೆ ಒಪ್ಸಂಗಿಲ್ಲ. ಇವತ್ತು ಯಾರಿಗೆ ಒಪ್ಪಿಸ್ತಾರೆ? ದೇವರಿಗೆ ಒಪ್ಕೊಂಬಂಗೆ ಮಾಡ್ತಾರೆ. ದೇವರು ಒಪ್ಕೋಬೇಕು ಇಲ್ಲಾಂದ್ರೆ ಚರ್ಚ್ ಪಾಸ್ಟರ್ ಒಪ್ಕೋಬೇಕು. ಈಗ ವಿಶ್ವಾಸಿಗಳು ಅಂಥ ಕೆಲಸ ಮಾಡ್ತಾರೆ. ಹೌದಲ್ಲ? ಯಾರು ಒಪ್ಕೋಬೇಕು? ದೇವರ ಒಪ್ಕೋಬೇಕು. ಒಂದು ತಪ್ಪಾಗ್ಯದ ಅಂಥೇಳಿ. ಎರಡನೇದಾಗ ಯಾರು ಒಪ್ಕೋಬೇಕು? ಚರ್ಚ್ ಪಾಸ್ಟರ್ ಏನು ಮಾಡಬೇಕು? ಅವ ಒಪ್ಕೋಬೇಕು ಮೊದಲು, ತಪ್ಪಾಗ್ಯದ ಅಂಥೇಳಿ. ಹಾಗೆ ಅದಲ್ಲ ಇವತ್ತು ಚರ್ಚ್ನಾಗ ಪರಿಸ್ಥಿತಿ, ಸಭೆದಾಗ ಹಂಗೆ ಅದಾಗ. ಈ ಕೆಲವೊಬ್ಬರು ಸಭೆಗಳನ್ನು ಬಿಡಲಿಕ್ಕೆ, ಸಭೆಯಿಂದ ದೂರ ಆಗಲಿಕ್ಕೆ ಇವತ್ತು ಕಾರಣ ಏನಂದರೆ ಇದೇ ಕಾರಣ. ಅವ್ರು ಏನಂತಾರಂದರೆ, ನಮಗೆ ದೇವರನ್ನು ನೋಡ್ರಿ, ಎಲ್ಲ ನಾವು ದೇವ್ರಿಗೆ ಒಪ್ಪಿಸಿದೇವಲ್ಲ. ಏನು ಮಾಡಿದೆವು ನಾವು? ಯಾರಿಗೆ ಒಪ್ಪಿಸಿದೆವು? ನಾವು ದೇವ್ರಿಗೆ ಒಪ್ಪಿಸಿದೆವು ಅಂತಾರೆ. ಎರಡನೇದೇ ದೇವ್ರಿಗೆ ಒಪ್ಪಿಸಿದೆವು, ಎರಡನೇದಾಗಿ ಪಾಸ್ಟ್ರಿಗೆ ಏನು ಮಾಡಿದೇವಿ? ಏನು ಮಾಡಿದೆವು ನಾವು? ಪಾಸ್ಟ್ರಿಗೆ ನಾವು ದೇವ್ರು ನೋಡ್ಕೊಂಬಗ್ಲಿಗೆ ಬಿಟ್ಟಿದ್ದೇವೆ ನಾವು. ಹಾಗೆ ಅಂತಾರಲ್ಲ ಭಾಳ ಮಂದಿ. ಅದರ ವಾಕ್ಯ ಏನು ಹೇಳ್ತದೆ? ಮೊದಲು ಯಾರಿಗೆ ಒಪ್ಪಿಸಿದ್ರಂತವರು? ದೇವ್ರಿಗೆ ಒಪ್ಪಿಸಿದ್ರಂತ. ಎರಡನೇದಾಗಿ ಯಾರಿಗೆ ಒಪ್ಪಿಸಿದ್ರಂತ? ಸೇವಕನ ಒಪ್ಪಿಸಿದ್ರಂತ. ಆದರೆ ಇವತ್ತು ಪರಿಸ್ಥಿತಿ ಹೆಂಗದಂದರೆ, ವಿಶ್ವಾಸಿಗಳ ಜೀವಿತ ನೋಡುವಾಗ, ವಿಶ್ವಾಸಿಗಳ ಬದುಕು ನೋಡುವಾಗ, ಇವತ್ತನೇಕ ಕ್ರೈಸ್ತರು ನೋಡುವಾಗ ಎಷ್ಟು ಭಯ ಆಗ್ತದಂದರೆ, ಬ್ಯಾಪ್ಟಿಸಮ್ ತೊಗೊಂಡಾಗ ಒಂದೇ ಸಲ ಮುಳುಗಿಸ್ತಾನೆ ರೀ ಅವ ಪಾಸ್ಟ್ರ್ ನೀರಾಗ. ಇವರು ಪ್ರತಿದಿನ ಪಾಸ್ಟ್ರಿಗೆ ಮುಳುಗಿಸ್ತಾರೆ ನೀರಾಗ. ಪ್ರತಿದಿನ ಕಾಲು ತೆಳಗೆ ತುಳಿತಾರೆ, ಪ್ರತಿದಿನ ಮುಳುಗಿಸ್ತಾರೆ. ಪ್ರತಿ ವಿಷಯಕ್ಕೆ ತೆಳಗೆ ಮುಳುಗಿಸೋದು ಹೇಳೋದು ಪ್ರತಿದಿನ ಪಾಸ್ಟ್ರಿಗೆ ಮುಳುಗಿಸ್ತಾರೆ ಅಂತೇಳಿ. ಆದರೆ ಇವತ್ತು ಮೆಕ್ಕೆದೊನ್ನೆದ ಸಭೆಯ ಒಂದು ಸಾಕ್ಷಿ ಹೆಂಗದಪ್ಪ ಅಂತಂದರೆ, ಅವರೆಂಥ ಅದ್ಭುತವಾದಂಥ ಒಂದು ಸಭೆ ಅದಪ್ಪ ಅಂತಂದರೆ, ಒಂದು ಚಿಕ್ಕ ಸಭೆ ಇದೆ. ಆ ಸಭೆ ಎಂಥ ಅದ್ಭುತವಾದಂಥ ಸಾಕ್ಷಿ ಇದೆಯಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಅವರು ಮೊದಲು ತಮ್ಮನ್ನು ತಾವು ಕರ್ತನಿಗೆ ಒಪ್ಪಿಸಿಕೊಟ್ರು. ಎರಡನೇದಾಗಿ ದೇವರ ಚಿತ್ತಾನುಸಾರವಾಗಿ ಅವರು ನಮಗೂ ಕೂಡ ಏನು ಮಾಡ್ತಾರೆ ಅಂದರೆ ಅವರು ಒಪ್ಪಿಸಿಕೊಟ್ರು ಎಂಬುದಾಗಿ ನೋಡ್ತೀವಿ.